ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೆಣ್ಣಿಗೇನಾದ್ರೂ ದ್ವೇಷ ಕೊಟ್ರೆ ಹೆಣ್ಣು ಹೆಣ್ಣಾಗಿರಲ್ಲ, ಹೆಮ್ಮಾರಿ ಆಗ್ಬಿಡ್ತಾಳೆ. ಹಾಗಂತ ನೀನ್ ಹೆಮ್ಮಾರಿ ಆಗು ಅಂತಲ್ಲ, ಮಾತು ಕೇಳಿದೆ ಅಷ್ಟೇ. ಒಂದು ಹೆಣ್ಣಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳೋದಿಕ್ಕೆ. ನೀನು ಹೀಗೆ ಪಾಪಚ್ಚಿ ಥರನೇ ಇರು. ನೀನು ಈ ಒಳ್ಳೆತನ ಇನ್ನೋಸೆನ್ಸ್ನ ಯಾವತ್ತೂ ಕಳ್ಕೊಬೇಡ. ಇದೇ ನಿನಗೆ ಆಸ್ತಿ, ಇದೆಲ್ರಿಗೂ ಬರುವಂಥದ್ದಲ್ಲ. ನೀನು ಧೈರ್ಯವಾಗಿರಬೇಕು, ಯಾವುದನ್ನು ಮನ್ಸಿಗೆ ಹಚ್ಕೋಬೇಡ. ನೋಡು, ನಿನ್ನ ಮನಸ್ಸು ಚೆನ್ನಾಗಿರೋ ಅಷ್ಟು ನಿನ್ನ ಮಗುನು ಚೆನ್ನಾಗಿ ಬೆಳೆಯುತ್ತೆ. ನೀನು ಏನೇ ಮಾಡಿದ್ರು ಅದರ ಪರಿಣಾಮ ನಿನ್ನ ಮಗು ಮೇಲೆ ಬೀರುತ್ತೆ, ಅದನ್ನ ಮಾತ್ರ ಮರಿಬೇಡ. ನಿಮ್ಮ ಬಾಯರಿಕೆಯಿಂದ ಎಲ್ಲ ಒಳ್ಳೇದಾದರೆ ನಾನು ನಿಮಗೆ ರವೆ ಉಂಡೆ ಮಾಡಿಕೊಡ್ತೀನಿ. ನಿಮಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ ಅಲ್ವಾ? ಆಯ್ತಪ್ಪ, ಇದಕ್ಕೆ ಹೇಳೋದು ಕೂಡಿಸ್ಬೇಡ ಅಂತ. ನನ್ನ ಮಗ ನನ್ನ ಮಾತೆಲ್ಲಿ ಕೇಳ್ತೇನೆ ನೀನು. ನಾನು ಯಾವ್ದು ಮಾಡಬೇಡ ಅಂತೀನೋ ಅದನ್ನೇ ಜಾಸ್ತಿ ಮಾಡ್ತೇನೆ. ಇದು ಒಳ್ಳೆ ಕತೆ ಆಯ್ತಲ್ಲೋ. ಅಲ್ಲ, ನೀವೇ ಎಲ್ಲ ಮಾಡ್ಕೊಂಡು ನನ್ನ ಮೇಲೆ ಅಪ್ಪಣ್ಣನ ಮೇಲೆ ಎತ್ತಾಗ್ತಿದ್ದೀರಲ್ಲೋ. ಆಯ್ತು ಬಿಡು. ಗೆಳೆಯ, ಅದಕ್ಕೆ ಒಬ್ಬರು ಲವರ್ ಆಗಿ ಹೆಂಡತಿಯಾಗಿ ಅವ್ರ ಕೆಲಸನ ಅವರು ಚಾಚು ತಪ್ಪದೆ ಕರೆಕ್ಟಾಗಿ ಮಾಡಿ ಮುಗಿಸಿದ್ದಾರೆ. ಆದರೆ ನೋವಾಗ್ತಾ ಇರೋದು, ಸಂತ ಆಗ್ತಾ ಇರೋದು ಏನು ಅಂದ್ರೆ, ಗಂಡನಾಗಿ ನೀನು ಒಂದು ಹೆಜ್ಜೆನೂ ಮುಂದೆ ಇಟ್ಟಿಲ್ವಲ್ಲೋ. ಗೆಳೆಯ, ಅದಕ್ಕೆ ನಿನಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ. ನಿನ್ನ ಬಟ್ಟೆನ ಪ್ರೀತಿಯಿಂದ ಐರನ್ ಮಾಡಿ ರೆಡಿ ಮಾಡಿ ಇಡ್ತಾರೆ. ನಿನ್ನ ಕಷ್ಟ ಸುಖನ ವಿಚಾರಿಸ್ತಾರೆ. ಮನೇಲಿ ಅಷ್ಟೆಲ್ಲ ಕೆಲಸಗಾರರಿದ್ರು ನಿನಗೇನು ಬೇಕು ಅಡಿಗೆನ ಅವರೇ ಸ್ವತಃ ರೆಡಿ ಮಾಡಿ ಪ್ರೀತಿಯಿಂದ ಬಡಿಸ್ತಾರೆ. ಅವರೇ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡ್ತಾರೆ. ನಿನ್ನಿಷ್ಟನೇ ತಮ್ಮಿಷ್ಟ ಅನ್ಕೊಂಡು, ನಿನ್ನ ಖುಷಿಯಲ್ಲೇ ತಮ್ಮ ಖುಷಿನ ಕಂಡುಕೊಂಡು ಅನ್ಯೋನ್ಯವಾಗಿದ್ದಾರೆ. ನಾವಿಬ್ರು ಬೇರೆ ಅಲ್ಲ, ಒಂದೇ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನೀನ್ ಏನ್ ಮಾಡ್ತಾ ಇದ್ದ? ಅವ್ರಿಗೆ ಹೆಂಡತಿ ಅನ್ನೋ ಪ್ರೀತಿನೇ ತೋರಿಸ್ತಾ ಇಲ್ವಲ್ಲೋ ಗೆಳೆಯ. ನಾನೇನು ಅವ್ರನ್ನ ಕೆಟ್ಟ ಟ್ರೀಟ್ ಮಾಡ್ತಾ ಇಲ್ವಲ್ಲ, ರೆಸ್ಪೆಕ್ಟ್ಫುಲ್ ಆಗೇ ನೋಡ್ಕೊತಾ ಇದ್ದೀನಿ. ನಮ್ಮವ್ರನ್ನ ಫೀಲ್ ಇದೆ ಕಣ, ಇನ್ನೇನ ಬೇಕು? ಅಪ್ಪ ತಂದೆ, ಗಂಡ ಹೆಂಡತಿ ಮಧ್ಯೆ ಬರೀ ರೆಸ್ಪೆಕ್ಟ್ ಇದ್ರೆ ಸಾಲದು ಕಣ, ರೊಮ್ಯಾನ್ಸ್ ಇರ್ಬೇಕು ಕಣ. ನೋಡ, ಹತ್ತಿಗೆನೆ ಮುಂದುವರೆದು ಮುತ್ತು ಕೊಟ್ಬಿಟ್ಟಿದ್ದಾರೆ. ಈಗ ನೀನು ಒಂದು ಹೆಜ್ಜೆ ಮುಂದುವರೆದು ಆಗಿದ್ದಾಗ್ಲಿ ಜೈ ಅಂತ ನೀನು ಐ ಲವ್ ಯು ಅಂದ್ಬಿಟ್ಟು ಮುತ್ತು ಕೊಟ್ಬಿಟ್ಟು, ಆಗ ಲೆಕ್ಕನೂ ಸರಿ ಹೋಗುತ್ತೆ, ಬ್ಯಾಲೆನ್ಸ್ ಶೀಟು ಖಾಲಿ ಆಗ್ಬಿಡುತ್ತೆ. ಏಯ್, ಸುಮ್ಮನೆ ಕೂತ್ಕೊಳ್ಳ. ಆಯ್ತಂತೆ ಮುತ್ತು. ಎಕ್ಸ್ಕ್ಯೂಸ್ ಮೀ ಸರ್. ಬನ್ನಿ. ಏನ್ರಿ ಸರ್ ಸ್ವೀಟ್ ತೊಗೊಳ್ಳಿ. ಏನ್ರಿ ಸ್ವೀಟು? ಬರ್ಡೇನಾ? ಹ್ಯಾಪಿ ಬರ್ಡೇ. ಸರ್ ಬರ್ಡೇ ಅಲ್ಲ ಸರ್, ಮಗು ಆಯಿತು. ಯಾರಿಗೆ? ನನಗೆ ಸರ್, 3ನೇ ಮಗು. ಓ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ನೋಡ್ದ ಅಂಕಲ್ಗೆ 3ನೇ ಮಗು. ನನ್ಗೆ 2 ಆಗಿದೆ ರಾಜ. ನಿಂಗೆ ಒಂದಾನ ಆಗ್ಲಿ ಕಣ ಬೇಗ, ಅದಕ್ಕೆ ನಾನು ಹೇಳ್ದಂಗೆ. ಏಯ್, ಅವೆಲ್ಲ ಸಾಧ್ಯ ಇಲ್ಲ, ಸುಮ್ಮನಿದ್ ಬಿಡ. ಓ, ಇವ್ನಿಗೆ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಗೆಳೆಯ, ಅದಕ್ಕೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ ಕಣ. ಅದಕ್ಕೆ ಐ ಲವ್ ಯು ಅಂದ್ಬಿಟ್ಟು ಮುತ್ತು ಕೊಟ್ಟಿದ್ದಾರೆ. ನಿನಗೂ ಅವ್ರ ಮೇಲೆ ಅಷ್ಟೇ ಲವ್ ಇದೆ, ಆದ್ರೆ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದಕ್ಕೊಂದು ಕೆಲಸ ಮಾಡು, ಅದಕ್ಕೆ ನೀನು ಹೋಗಿ ಮುತ್ತು ಕೊಟ್ಬಿಡು. ಆಗ ನಿನಗೂ ಲವ್ ಇದೆ ಅಂತ ಗೊತ್ತಾಗುತ್ತೆ. ನೀನು ಏನೇ ಹೇಳಿದ್ರು ಎಷ್ಟು ಹೇಳಿದ್ರು ಇಂಪಾಸಿಬಲ್ ಅಷ್ಟೇ. ಇದೇ ಫೈನಲ್? ಹೌದು. ಆಗಲ್ಲ. ಆಯ್ತು ಬಿಡಪ್ಪ, ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನು ಇಷ್ಟೊತ್ತು ಹೇಳ್ದಲ್ಲ, ಗೋಡೆ ವಿಷಯ, ಅಗ್ರಿಮೆಂಟ್ ವಿಷಯ, ಅದನ್ನ ಊರು ತುಂಬಾ ಹೇಳ್ಕೊಂಬಂದ್ಬಿಡ್ತೀನಿ. ಕಡ್ಲೆ ಪುರಿ ಹಂಚ್ಕೊಂಬಂದ್ಬಿಡ್ತೀನೋ. ಮಾತು ಕೇಳೋ ನೋಡ, ನಾನು ಏನು ಹೇಳ್ತೀನೋ ಅದನ್ನ ಮಾಡೇ ಮಾಡ್ತೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಯಾರು ಹೇಳ್ತೀನೋ ಬಿಡ್ತೀನೋ, ಅಜ್ಜಿಗೆ ಮಾತ್ರ ಹೇಳ್ತೀನಿ ಕಣ. ನಿಂತ್ಕೊಳ್ಳೆ. ಯಾರು ಹೇಳಿದ್ರು ಪರವಾಗಿಲ್ಲ, ಎಲ್ಲ ತೊಗೊಂಡೋಗಿ ಅಜ್ಜಿಗೆ ಹೇಳ್ಬಿಡ್ತಾನಲ್ಲಪ್ಪ. ಬರೀ ಅಜ್ಜಿಗೆ ಅಷ್ಟೇ ಅಲ್ಲ ಕಣ ಗೆಳೆಯ, ನಿಮ್ಮ ಅತ್ತೆ ಮಾವನಿಗೂ ಹೇಳ್ತೀನಿ. ಸರ್ ನೋಡಿ, ನಿಮ್ಮ ಮಗಳನ್ನ ಮದುವೆ ಆಗಿ ಸರಿಯಾಗಿ ಪ್ರೀತಿ ತೋರಿಸ್ತಾ ಇಲ್ಲ, ನಿಮ್ಮ ಮಗಳನ್ನ ಅಯ್ಯೋ ಅನ್ನಿಸ್ತಾ ಇದ್ದಾನೆ, ಕಣ್ಣೀರಲ್ಲೇ ಕೈ ತೊಳೆಯಾಗಿ ಮಾಡ್ತಾ ಇದ್ದಾನೆ, ಸರಿಯಾಗಿ ಪ್ರೀತಿ ತೋರಿಸ್ತಾ ಇಲ್ಲ ಅಂತ ಫಿಟ್ಟಿಂಗ್ ಇಟ್ಬಿಡ್ತೀನಿ. ಏಯ್, ಫ್ರೆಂಡ್ ತರ ಮಾತಾಡ್ತಾ ಇದೆಯೇನೋ? ಯಾವ ಸೀಮೆ ಫ್ರೆಂಡ ನೀನು? ಏಯ್, ಫ್ರೆಂಡ್ ಆಗಿರೋದಕ್ಕೆ ನಿನ್ಗೆ ಹೇಳ್ತಾ ಇರೋದು ಕಣ.
ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ, ಫ್ರೆಂಡ್ ಏನಾದರೂ ಶತ್ರುವಾಗಿ ಕನ್ವರ್ಟ್ ಆದರೆ ಅದಕ್ಕಿಂತ ಡೇಂಜರ್ ಇನ್ನೊಂದಿಲ್ಲ. ಯಾಕೆಂದರೆ ಅವನಿಗೆ ಫ್ರೆಂಡ್ ಬಗ್ಗೆ ಇನ್ ಆ್ಯಂಡ್ ಔಟ್ ಎಲ್ಲ ಗೊತ್ತಿರುತ್ತಮ್ಮ. ಅವನು ಫ್ರೆಂಡ್ಗೋಸ್ಕರ ಏನು ಮಾಡೋದಕ್ಕೂ ಹೆಸೋದಿಲ್ಲ. ನಾನು ಅಷ್ಟೇ ಕಣೋ, ಅತ್ತಿಗೆಗೋಸ್ಕರ ನಿನ್ನ ಶತ್ರು ಆಗೋದಕ್ಕೆ ರೆಡಿ. ಅವ್ರಿಗೆ ನ್ಯಾಯ ಕೊಡ್ಸೋದೇ ನನ್ನ ಗುರಿ, ಅದೇ ನನ್ನ ಧ್ಯೇಯ. ಯಾಕೋ ರೈಸ್ ಆಗ್ತಾ ಇದೆಯಾ? ಸಮಾಧಾನ ಮಾಡ್ಕೋ ಬೇಡ. ಹಿಂಗೆ ಪ್ರೆಷರ್ ಹಾಕೋದು, ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಬೇಡ ನೀನು. ಇದೆಲ್ಲ ತಪ್ಪು. ಏಯ್, ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ಕೋತಾ ಇದೀಯಾ? ಅವೆಲ್ಲ ನಂಗೆ ಗೊತ್ತಿಲ್ಲ ಕಡ. ಈಗ ನಾನು ಏನು ಹೇಳಿದ್ನೋ ಅದನ್ನ ನೀನು ಮಾಡ್ಬೇಕಷ್ಟೇ. ಕಡ, ಇಲ್ಲಿವರೆಗೂ ನೀನು ನನ್ನ 1 ರೂಪ ನೋಡಿದ್ಯಾ ಅಷ್ಟೇ. ಇನ್ನೊಂದು ರೂಪ ನಾನು ಓಪನ್ ಮಾಡಬೇಕಾಗುತ್ತೆ. ಅದು ತುಂಬ ಉಗ್ರವಾಗಿರುತ್ತೆ, ತಡ್ಕೊಳ್ಳಲ್ಲ ನೀನು. ಡಿಸೈಡ್ ಮಾಡು, ನಿನಗೆ ಈ ರೂಪ ಬೇಕಾ ಇಲ್ಲ ಆ ರೂಪ ಬೇಕಾ? ಬರಲ ಏನು ಈ ಕಡೆಯಿಂದ ಹೋಗ್ತೀನಿ. ಹೋಗಿ ಹೋಗಿ ಪ್ರತಿ ಸತಿ ನನ್ನ ಸೀಕ್ರೆಟ್ ಎಲ್ಲ ಇವ್ನಿಗೆ ಹೇಳ್ತೀನಲ್ಲ, ನನ್ನ ಬುದ್ಧಿಗೆ ಏನ್ ಮಾಡೋದಿ ನನ್ನ ಮಗನ್ನ? ಮುತ್ತು ಕೊಟ್ಟಿಲ್ಲ ಅಂದ್ರೆ ಜೀವನ ಹಾಳು ಮಾಡಕ್ ಬಿಡ್ತಾನಲ್ಲಪ್ಪ ನಾನು. ಗೆಳೆಯ, ಅದಕ್ಕೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ ಕಣೋ. ಅದಕ್ಕೆ ಐ ಲವ್ ಯು ಅಂದ್ಬಿಟ್ಟು ಮುತ್ತು ಕೊಟ್ಟಿದ್ದಾರೆ. ನಿನಗೂ ಅವ್ರ ಮೇಲೆ ಅಷ್ಟೇ ಲವ್ ಇದೆ, ಆದ್ರೆ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದಕ್ಕೆ ನೀನು ಹೋಗಿ ಮುತ್ತು ಕೊಟ್ಬಿಡು, ಆಗ ನಿನಗೂ ಲವ್ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ ಹಾವು ನಂಗೆ ಬೇಡ. ನಿಮ್ಗಲ್ಲ ಮ್ಯಾಮ್, ಮಲ್ಲಿ ಮೇಡಮ್ಗೆ. ತಗೊಂಡೋಗಿ ಮಲ್ಲಿ ಕೊಡು. ಅಮ್ಮ, ಇದೇನಮ್ಮ ಇದು? ನೀವ್ಯಾಕೆ ಒಳ್ಳೆ ಫುಡ್ ಇನ್ಸ್ಪೆಕ್ಟರ್ ಥರ ಅದನ್ನು ಚೆಕ್ ಮಾಡಿ ಕಳಿಸ್ತಾ ಇದ್ದೀರಾ? ಇಲ್ಲಿ ತನಕ ಯಾವುದೂ ಇದನ್ನು ನೋಡೇ ಇರಲಿಲ್ಲ. ಇದೇನು ಹೊಸದಾಗಿ? ಗೌತಮ್ ಅವರೇ, ಮಲ್ಲಿ ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಪ್ರಿಕಾಷನ್ಸ್ ತಗೋತಿದ್ದೀವಿ. ಸ್ವತಃ ಅತ್ತನೇ ಈ ರೂಲ್ ಮಾಡಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.